ಇವನ್ ಕಳ್ಳ ಅಂತ ಅವ್ರು ಹೇಳ್ತಾರೆ, ಅವ್ರ ಕಳ್ಳ ಅಂತ ಇವ್ರು ಹೇಳ್ತಾರೆ. ನಿಜವಾದ ಕಳ್ಳರು ಯಾರು? ನಾವು. ಇಂಥ ನಿಮ್ಮನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳ್ಸಿದೀವಲ್ಲ, ನಾವು ನಿಜವಾದ ಕಳ್ಳರು. ಯಾರು ದುಡ್ಡು? ನಮ್ಮ ದುಡ್ಡು. ಪೋಲ್ ಮಾಡೋದು ಯಾರು? ನೀವು. ಮಜಾ ಮಾಡೋರು ಯಾರು? ನೀವು. ನಾವೇನಾಗಿದ್ದೀವಿ? ಬಕ್ರಾಗಳಾಗಿದ್ದೀವಿ. ದೇಶ ಉದ್ಧಾರ ಆಗ್ಬೇಕಾದ್ರೆ ನಾವು ಸರಿ ಹೋಗ್ಬೇಕು ಫಸ್ಟ್. ನಾವೇ ಸರಿ ಹೋಗ್ಲಿಲ್ಲ ಅಂದ್ರೆ ಆನೆಗೆ ಚಡ್ಡಿ ಹೊಲ್ಸೋರು ಯಾರು? ಆಗಲ್ಲ. ಠೇವಣಿಗಳು ಬರಬಾರ್ದು ನೆಕ್ಸ್ಟ್ ಅವ್ರಿಗೆ. ಹಂಗೆ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಖಂಡಿತವಾಗಿ. ಇದು ಬದಲಾವಣೆ ಬೇಕು. ಜನಕ್ಕೆ ಉದ್ಧಾರ ಮಾಡೋರು ಯಾರಿದ್ದಾರೆ ತೋರಿಸಿ ನೋಡೋಣ. ಇದ್ದೆ ಪುಣ್ಯಾತ್ಮರಿದ್ರು. ನಾವೇನ್ ಮಾಡ್ತೀವಿ? ತಪ್ಪು ಮಾಡ್ತಾ ಇದೀವಿ. ಒಂದು ಸಾರಿ ಗೆಲ್ಲಿಸ್ತೋನ್ನ ಇನ್ನೊಂದು ಸಾರಿ ಗೆಲ್ಲಿಸಬಾರ್ದು. ಉದಾಹರಣೆ ತಮಿಳ್ನಾಡು, ಅವರು ಒಂದು ಪಕ್ಷಕ್ಕೆ ಕೊಟ್ರೆ ಇನ್ನೊಂದು ಪಕ್ಷಕ್ಕೆ ಕೊಡಲ್ಲ. ಕಾರಣ ಏನು? ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕೀಯ ಎಷ್ಟು ಮಟ್ಟಿಗಿದೆ ಅಂದ್ರೆ ಬ್ಲಾಕ್ ಮೇಲ್ ರಾಜಕೀಯ ಬಿಟ್ಟು ಬೇರೆ ಯಾವುದನ್ನು ನಡೀತಿಲ್ಲ. ತಪ್ಪು. ಬ್ಲಾಕ್ ಮೇಲ್ ರಾಜಕೀಯ ತಪ್ಪು. ನಮ್ಮ ವ್ಯವಸ್ಥೆ ಆಗಿದೆ ಅಂದ್ರೆ ಇಲ್ಲಿ ಯಾರು ದೇಶ ಉದ್ಧಾರ ಮಾಡಕ್ ಬರೋ ಜನ ಇಲ್ಲ. ಜನ ಉದ್ಧಾರ ಮಾಡೋ ಬಂದ ರಾಜಕಾರಣಿಗಳಿಲ್ಲ. ನಾವೇನ್ ಮಾಡ್ತೀವಿ? ತಪ್ಪು ಮಾಡ್ತಾ ಇದೀವಿ. ಒಂದು ಸಾರಿ ಗೆಲ್ಲಿಸ್ತೋನ್ನ ಇನ್ನೊಂದು ಸಾರಿ ಗೆಲ್ಲಿಸಬಾರ್ದು. ಉದಾಹರಣೆ ತಮಿಳ್ನಾಡು, ಅವರು ಒಂದು ಪಕ್ಷಕ್ಕೆ ಕೊಟ್ರೆ ಇನ್ನೊಂದು ಪಕ್ಷಕ್ಕೆ ಕೊಡಲ್ಲ. ಕಾರಣ ಏನು? ಅವ್ರು ಉದ್ಧಾರ ಮಾಡಿರಲ್ಲ. ಇಲ್ಲಿ ನಾವು ಅಷ್ಟೇ, ಏನೂ ಮಾಡಲ್ಲ. ಬರ್ತಾರೆ, ಅವ್ರ ಏಜೆಂಟ್ಗಳು ಇಟ್ಕೊಳ್ತಾರೆ, ದುಡ್ಡು ಕೊಡ್ತಾರೆ, ಗೆದ್ದು ಹೋಗ್ತಾರೆ. ಏನು ಮಾಡಿದ್ದಾರೆ? ಏನು ಮಾಡ್ತಾ ಇದ್ದಾರೆ? ತಪ್ಪು ನಮ್ಮದೇ. ನಮ್ಮ ಪ್ರಜೆಗಳು ತಪ್ಪು. ನಾವು ಮಾಡ್ತಿರೋ ತಪ್ಪನ್ನು ನಾವು ಬದಲಾವಣೆ ಮಾಡ್ಕೋಬೇಕು. ಒಂದು ಸಾರಿ ಕೊಟ್ಟು ಅವನೇನು ಮಾಡಲಿಲ್ಲ ಅಂದ್ರೆ ಅವ್ನು ಕೊಡೋದು ಬೇಡ. ನೆಕ್ಸ್ಟ್ ಅವ್ನಿಗೆ ಠೇವಣಿ ಇರಬಾರ್ದು. ಆಗ ಅವ್ರು ಬುದ್ಧಿ ಕಲಿತಾರೆ. ನಮ್ಮ ದೇಶ ಉದ್ಧಾರ ಆಗುತ್ತೆ. ದೇಶ ಉದ್ಧಾರ ಆಗ್ಬೇಕಾದ್ರೆ ನಾವು ಸರಿ ಹೋಗ್ಬೇಕು ಫಸ್ಟ್. ನಾವೇ ಸರಿ ಹೋಗ್ಲಿಲ್ಲ ಅಂದರೆ ಆನೆಗೆ ಚಡ್ಡಿ ಹೊಲ್ಸೋರು ಯಾರು? ಆಗಲ್ಲ. ಅದೇ ಥರ ನಾವು ಬುದ್ಧಿ ಕಲಿತಾರೆ, ರಾಜಕಾರಣಿಗಳನ್ನ ಬುದ್ಧಿ ಕಲಿಸ್ಬೋದು. ಅವ್ರು ಬುದ್ಧಿವಂತರು. ದುಡ್ಡು ಹಾಕ್ತಾರೆ, ದುಡ್ಡು ಮಾಡ್ತಾ ಇದ್ದಾರೆ. ದಡ್ರು ನಾವು. ಈ ದೇಶದ ಪ್ರಜೆಗಳು ನಾವು ದಡ್ರು. ನಾವು ಬುದ್ಧಿ ಕಲಿತಾಗ ಅವರು ಎಚ್ಚೆತ್ಕೋತಾರೆ. ಅವ್ರು ಎಚ್ಚೆತ್ಕೋಬೇಕನ್ಬಿಟ್ಟು ಒಂದು ಸಾರಿ ಕೊಟ್ಟೊಂದು ಇನ್ನೊಂದು ಸಾರಿ ಕೊಡಬಾರ್ದು. ಅವ್ರ ಅಧಿಕಾರದ ರುಚಿ ಹಿಡ್ಕೊಂಡು ಬಂದಿರ್ತಾರೆ. ನಾವೇನು ಮಾಡ್ತೀವಿ? ಬಕ್ರಾಗಳಾಗಿದ್ದೀವಿ. ನಾವು ಬಕ್ರಾಗಳಾಗಬಾರ್ದು. ನಾವು ಬಕ್ರಾಗಳಾಗಬಾರ್ದು ಅಂದರೆ ಒಂದು ಸಾರಿ ಕೊಟ್ಟ ಒಬ್ಬ ಗೆಲ್ಲಿಸ್ತವನ್ನ ಅವನೇನು ಮಾಡಲಿಲ್ಲ ಅಂದ್ರೆ ಇನ್ನೊಂದು ಸಾರಿ ಗೆಲ್ಲಿಸ್ಬಾರ್ದು ಅವನ್ನ. ಒಳ್ಳೆ ರಾಜಕಾರಣಿಗಳನ್ನ ಆಯ್ಕೆ ಮಾಡಿದಾಗ ಒಳ್ಳೆ ಪ್ರಜಾಪ್ರಭುತ್ವ ಬರುತ್ತೆ. ತಪ್ಪು ಯಾರ್ದು? ನಮ್ಮ ಪ್ರಜೆಗಳದು. ನಾವು ಪ್ರಜೆಗಳು ತಪ್ಪು ಮಾಡ್ತೀವಿ, ಇನ್ನು ತಪ್ಪು ಮಾಡಬಾರ್ದು. ನೆಕ್ಸ್ಟ್ ನಾವೆಲ್ಲ ಎಚ್ಚೆತ್ಕೊಂಡ್ರೆ ಠೇವಣಿಗಳು ಬರಬಾರ್ದು ನೆಕ್ಸ್ಟ್ ಅವ್ರಿಗೆ. ಹಂಗೆ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಖಂಡಿತವಾಗಿ. ಇದು ಬದಲಾವಣೆ ಬೇಕು ಅಷ್ಟೇ. ಸರ್, ರಾಜಕೀಯ ವ್ಯಕ್ತಿಗಳು ಅವರು ಗೆಲ್ಲೋದಕ್ಕೆ ಬರ್ತಾರಲ್ವಾ, ಸೊ ಅವಾಗ ಹೇಳ್ತಾರೆ ನಾವು ನಿಮ್ಗೆ ಸೇವೆ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಬರೀ ಹಗರಣಗಳ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಈಗ ದೇಶ ಈಗ ಜನಕ್ಕೆ ಉದ್ಧಾರ ಮಾಡೋರು ಯಾರಿದ್ದಾರೆ ತೋರಿಸಿ ನೋಡೋಣ. ಇದ್ದೆ ಪುಣ್ಯಾತ್ಮರಿದ್ರು. ನೀವು ಹೇಳೋ ಇದನ್ನ ನೋಡ್ತಾ ಹೋದ್ರೆ ಹಂಗಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಮಾನವೀಯತೆ ಇಲ್ಲ ಅಂತನಾ? ಅಲ್ಲಲ್ಲ, ಅವರು ವ್ಯಾಪಾರ. ಇದು ಬಿಸ್ನೆಸ್ ಆಗಿದೆ. ಈಗ ಬಂಡವಾಳ ಹಾಕು, ಬಂಡವಾಳ ತೆಗಿ, ಆ ಥರ. ಈಗ ಜನಕ್ಕೆ ಉದ್ಧಾರ ಮಾಡೋರು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಇದೆಯಾ? ರಕ್ಷಣೆ ಇದೆಯಾ ಪ್ರಜೆಗಳಿಗೆ? ಬರ್ತಾರೆ. ಏನು ಅಧಿಕಾರಕ್ಕೆ ಬಂದ ತಕ್ಷಣ ಹಾಲಿನ ಬೆಲೆ ಜಾಸ್ತಿ, ತರಕಾರಿ ಬೆಲೆ ಜಾಸ್ತಿ, ದಿನಸಿಗಳ ಬೆಲೆ ಜಾಸ್ತಿ, ಪ್ರತಿನಿತ್ಯ ನಾವು ಯೂಸ್ ಮಾಡೋದೆಲ್ಲ ಜಾಸ್ತಿ. ರಸ್ತೆ ಗುಂಡಿಗಳು ಮುಚ್ಕೊಂಡೋದೇ ಇಲ್ಲ. ನಾವು ಏನೋ ರಾಜ್ಯ ಮಾಡ್ತೀವಿ. ಏನು ಮಾಡಿದ್ದೀರಾ ನೀವು? ಹೇಳಿ ನೋಡೋಣ. ಮಾಡಿದ್ದೆ ತೋರಿಸಿ. ಆ ಕಡೆಯಿಂದ ರೋಡ್ ಮಾಡ್ತೀರಾ, ಈ ಕಡೆಯಿಂದ ರೋಡ್ ಆಗಿದ್ದೀರಾ. ಯಾರು ದುಡ್ಡು? ನಮ್ಮ ದುಡ್ಡು. ಪೋಲ್ ಮಾಡೋದು ಯಾರು? ನೀವು. ಮಜಾ ಮಾಡೋರು ಯಾರು? ನೀವು. ನಾವೇನಾಗಿದ್ದೀವಿ? ಬಕ್ರಾಗಳಾಗಿದ್ದೀವಿ. ಟ್ಯಾಕ್ಸು ಇವತ್ತು 2,500 ಇರುತ್ತೆ, ನಾಳೆ 14,000 ಆಗುತ್ತೆ. ಯಾರಿಗೆ ಹೆಚ್ಚಿಗೆ? ನಮಗೇನೆ ಆಗಿರೋದು. ನಾವೇ ಕಟ್ತಾ ಇದ್ದೀವಲ್ಲ. ಇದಕ್ಕೆ ಬದಲಾವಣೆ ಎಲ್ಲಿದೆ? ಬದಲಾವಣೆ ಹೇಳಿ ನೋಡೋಣ. ಟ್ಯಾಕ್ಸು ಕಮ್ಮಿ ಮಾಡಿದ್ದೀರಾ? ಮಾಡಲ್ಲ. ಯಾವ್ದಾರ ಬೆಲೆ ಕಮ್ಮಿ ಆಗಿದೆಯಾ? ಯಾವ ರಾಜಕಾರಣಿಗಳಿಗೆ ಬರ್ಬೋದು ಬೆಲೆ ಕಮ್ಮಿ ಆಗಿದೆ? ಇಲ್ಲ. ದಿನ ಬೆಲೆ ಹೆಚ್ಚತಾನೆ ಇದೆ. ಯಾಕೆ ಹೆಚ್ಚುತ್ತಾ ಇದೆ? ಎಲ್ಲಿಂದ ಹೆಚ್ಚುತ್ತಾ ಇದೆ? ಏನು ಮಾಡಿದ್ದೀರಾ? ಹಾಲಿನ ಬೆಲೆ ಹೆಚ್ಚಾಯಿತು, ತರಕಾರಿ ಬೆಲೆ ಹೆಚ್ಚಾಯಿತು, ದಿನಸಿ ಬೆಲೆ ಹೆಚ್ಚಾಯಿತು. ಪ್ರತಿನಿತ್ಯ ಒಬ್ಬ ಬಡವ, ಒಬ್ಬ ಆಟೋ ಡ್ರೈವರು, ಆಮೇಲೆ ಒಬ್ಬ ತರಕಾರಿ ಮಾರೋನು ದಿನನಿತ್ಯ ಕೂಲಿ ಮಾಡಿ ಗಾರೆ ಕೆಲಸ ಮಾಡೋರು ಯಾಕೆ ಬದುಕಬೇಕು? ನೀವು ರಾಜಕಾರಣಿಗಳು ವಿಧಾನಸೌಧದಲ್ಲಿ ಕೂತ್ಕೋತಿಲ್ಲ. ನಿಮಗೆ ಟ್ಯಾಕ್ಸ್ ಎಷ್ಟು? ಪ್ರತಿ ದಿವಸ TAD ಎಷ್ಟು? ಯೋಚನೆ ಮಾಡಿ. ಯಾರು ದುಡ್ಡು? ಒಂದು ದಿವಸ ನೀವು ಇದನ್ನು ಮಾಡ್ತಿರಲ್ಲ, ಏನು ವಿಧಾನಸೌಧದಲ್ಲಿ ಕಲಾಪ ಮಾಡ್ತಿರಲ್ಲ, ಒಂದು ಕಲಾಪದ ಖರ್ಚು ಎಷ್ಟು ಒಂದು ದಿವಸಕ್ಕೆ? ಯಾರು ದುಡ್ಡು ಅದು? ಮುಷ್ಟಾನ್ನ ಭೋಜನ ಮಾಡ್ತೀರಾ? ಯಾರು ದುಡ್ಡು? ನಮ್ಮ ದುಡ್ಡು. ಈಗ ಮಜಾ ಮಾಡೋಕ್ಕೆಲ್ಲ ನೀವಿರೋದು, ನಮ್ಮ ಸೇವೆ ಮಾಡೋಕ್ಕೆ. ಏನು ಸೇವೆ ಮಾಡ್ತಾ ಇದ್ದೀರಾ? ಆಸ್ಪತ್ರೆಗೆ ಹೋದರೆ ಔಷಧಿ ಇಲ್ಲ, ಡಾಕ್ಟ್ರುಗಳಿರಲ್ಲ. ಇದು ಗ್ರಾಮ ಸೇವಕರ ಹತ್ರ ಹೋದರೆ ಅವ್ರ ಆಫೀಸಲ್ಲೇ ಇರಲ್ಲ. RTO ಆಫೀಸ್ಗೆ ಹೋದರೆ ಏಜೆಂಟ್ ಕಡೆಯಿಂದ ಬಂದರೆ ಅವ್ರಿಗೆ 3 ದಿವಸದಲ್ಲಿ ಕೊಡ್ತೀರಾ. ನಾವು ಡೈರೆಕ್ಟಾಗಿ ಹೋದರೆ ತಿಂಗಳಾದರೂ ಕೊಡಲ್ಲ. ಇದು ನಿಮ್ಮ ಪ್ರಜಾಪ್ರಭುತ್ವ. ಎಲ್ಲಿದೆ ಪ್ರಜಾಪ್ರಭುತ್ವ? ಎಲ್ಲಿದೆ ಪ್ರಜೆಗಳು? ಏನು ಮಾಡ್ತಾ ಇದ್ದೀರಾ ಹೇಳಿ? ಏನಾಗಿದೆ? ಏನು ನಡೀತಾ ಇದೆ ಹೇಳಿ ನೋಡೋಣ. ಜನಗಳಿಗೋಸ್ಕರ ನೀವು ಏನು ಮಾಡ್ತಾ ಇದ್ದೀರಾ? ಏನು ಮಾಡಿದ್ದೀರಾ ಹೇಳಿ? ಇಂಥದ್ದು ಮಾಡಿದ್ದೀರಾ ಅಂತೇಳಿ ನಿಜವಾಗ್ಲೂ ನಿಮಗೆ ಕೃತಜ್ಞತೆಯಿಂದ ಕಾಲಿ ಬಿದ್ದು ನಮಸ್ಕಾರ ಮಾಡ್ತೀವಿ. ಅಂಥ ರಾಜಕಾರಣಿಗಳು ತೋರಿಸಿ ನೋಡೋಣ ಯಾರು ಇದ್ದರೆ. ಯಾರೂ ಇಲ್ಲ. ಸ್ವಾರ್ಥಿಗಳು,
ಬರೋದು ದುಡ್ಡು ಹಾಕೋದು ದುಡ್ಡು ಮಾಡೋದು ಅಷ್ಟು ಬಿಟ್ಟರೆ ಅವನ ಮೇಲೆ ಇವನು ಹೇಳ್ತಾನೆ ಇವನು ಕಳ್ಳ ಅಂತ ಅವ್ರು ಹೇಳ್ತಾರೆ, ಅವ್ರು ಕಳ್ಳ ಅಂತ ಇವ್ರು ಹೇಳ್ತಾರೆ. ನಿಜವಾದ ಕಳ್ಳರು ಯಾರು? ನಾವು. ಇಂಥ ನಿಮ್ಮನ್ನು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳ್ಸಿದೀವಲ್ಲ, ನಾವು ನಿಜವಾದ ಕಳ್ಳರು. ಅದಕ್ಕೆ ನಾವು ಬದಲಾವಣೆ ಆಗ್ಬೇಕೀಗ. ನಿಮ್ಮನ್ನು ಬೈದು ನಿಮ್ಗೆ ಅವರ ರಾಜಕಾರಣಿಗಳಂದು ಏನೂ ತಪ್ಪಿಲ್ಲ. ನಾವು ಪ್ರಜೆಗಳು ಬದಲಾವಣೆ ಆಗಬೇಕು, ಸರಿ ಹೋಗ್ತದೆ. ಸರ್, ಇವಾಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಬ್ಲಾಕ್ ಮೇಲ್ ರಾಜಕೀಯ ನಡೀತಾ ಇದೆ. ಇದೇ ತರ ಆದ್ರೆ ಇನ್ನು ಮುಂದೆ ರಾಜಕೀಯ ವ್ಯವಸ್ಥೆ ಎಲ್ಲಕ್ಕೆ ತಲುಪುತ್ತೆ ಅಂತ ಅನ್ಸುತ್ತೆ ಸರ್? ಯಾಕಂದ್ರೆ ಮಳೆ ಹೂದು ಗುಂಡಿಗಳಾಗ್ತಾ ಇದೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, ಮರಗಳು ಬಿದ್ದೋಗ್ತಿದೆ. ಇದೇ ತರದ್ರೆ ಎಲ್ಲಕ್ಕೆ ತಲುಪುತ್ತೆ ರಾಜಕೀಯ ಅಂತ ಅನ್ಸ್ತಾ ಇದೆ. ತಲುಪುತ್ತೆ ಅಂದರೆ ನೀವೇ ಹೇಳಿ, ಮೀಡಿಯಾದವ್ರು ಹೇಳಬೇಕು, ನಾವಲ್ಲ. ಎಲ್ಲ ನಿಂತ ಪ್ರಪಂಚದ ಜ್ಞಾನ ಎಲ್ಲ ಕಲ್ತಿರೋರು ನೀವು, ಎಲ್ಲ ತಿಳ್ಕೊಂಡಿರೋರು ನೀವು ಅಲ್ವಾ? ನೀವೇ ಹೇಳ್ಬೇಕದು, ನಮಗೆ ಗೊತ್ತಿಲ್ಲ. ಪ್ರಜೆಗಳು ಬಕ್ರಾಗಳು ಯಾಕೆ ಹೇಳಿ? ಎಲ್ಲ ಕಡೆ ಕುರಿಗಳಾಗಿದ್ದೀವಿ ನಾವು. ಈ ದೇಶದ ಪ್ರಜೆಗಳು ನಾವು ಕುರಿಗಳಾಗಿದ್ದೀವಿ. ಎಲ್ಲರೂ ಹೇಳಿದ್ದು ಕೇಳ್ತೀವಿ, ಆದರೆ ಯಾವ ಸುಖನೂ ಇಲ್ಲ, ಯಾವ ಸಂತೋಷನೂ ಇಲ್ಲ. ನೆಮ್ಮದಿಯಾಗಿದ್ದೀವ ನಾವು? ಎಲ್ಲಿ ನೋಡು ಟ್ಯಾಕ್ಸು, ಎಲ್ಲಿ ನೋಡು ದುಡ್ಡು. ಪೊಲೀಸ್ನವ್ರು ಹಿಡಿತಾನೆ, ದುಡ್ಡು ಕೊಳ್ತಾನೆ. ಹೇಳಿ, ಹೆಲ್ಮೆಟ್ ಇಲ್ಲ ದುಡ್ಡು, ಅಲ್ಲೋದ್ರೂ ದುಡ್ಡು, ಇಲ್ಲೋದ್ರೂ ದುಡ್ಡು, ಯಾವ್ದಾರು ಒಂದು ಕಾರ್ಪೊರೇಷನ್ ಆಫೀಸ್ಗೆ ಹೋದ್ರೆ ದುಡ್ಡು, ಎಲ್ಲ ಕಡೆ ದುಡ್ಡು. ದುಡ್ಡು ಇಲ್ಲದೆ ನಾವು ಬದುಕಕ್ಕಲ್ಲ. ಏನು ಮಾಡ್ಬೇಕು ಮನುಷ್ಯ ಹೇಳಿ? ಸಾಧಾರಣವಾದ ಪ್ರಜೆ ಹೆಂಗೆ ಬದುಕಬೇಕು ಹೇಳಿ? ಯಾಕೆ ಬದುಕೋದು ಹೇಳಿ? ನೀವೇ ಮೀಡಿಯಾದವ್ರು ಹೇಳ್ಬೇಕು ನಮಗೆ. ನಾವು ಜಾಸ್ತಿ ಆಕ್ಚುಲಿ ನಿಮಗೆ ಗೊತ್ತಿರುತ್ತೆ. ಅದ ಸಾಧಾರಣವಾದ ಪ್ರಜೆ ಯಾಕೆ ಬದುಕಬೇಕು ಅಂತ ನೀವು ಮೀಡಿಯಾದವ್ರಿಗೆ ಹೇಳ್ಬೇಕು ದಯವಿಟ್ಟು. ನಮಗೆ ಗೊತ್ತಿಲ್ಲ, ನಾವು ಬಕ್ರಾಗಳು ನಾವು, ಏನೂ ಗೊತ್ತಿಲ್ಲ. ಅದಕ್ಕೆ ನೀವೇ ಮೀಡಿಯಾದವ್ರಿಗೆ ಹೇಳ್ಬೇಕು. ಇದಕ್ಕೆ ಪರಿಹಾರ ಏನು ಅಂತ ನೀವೇ ಕಂಡುಹಿಡಿಬೇಕು. ಬೀಟ್ ಪ್ಲಸ್ ಕರ್ನಾಟಕ.